ಸ್ಥಾಯಿ ವಿದ್ಯುತ್ ಬಲ ಅಂತಂದ್ರೆ ವಸ್ತುಗಳ ಮಧ್ಯೆ ಆಗುತ್ತೆ, ಅದಕ್ಕೆ ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತೀವಿ. ನೀವು ಚಿಕ್ಕವರಿದ್ದಾಗ ಬಾಚಣಿಕೆಯನ್ನ ಬಾಚಿದಾಗ ನಿಮ್ಮ ಕೈ ಮೇಲಿನ ಒಂದು ಕೂದಲು ಎದ್ದು ನಿಂತದ್ದು ಕೂಡ ನೀವು ಗಮನಿಸಿರ್ತೀರಿ. ಅದೇ ರೀತಿ ಒಂದು ಸ್ಥಾಯಿ ವಿದ್ಯುತ್ ಬಲದ ಒಂದು ಚಿಕ್ಕ ಪ್ರದರ್ಶನ ಇದೆ. ಇಲ್ಲಿ ನಾವು ಏನ್ ತಗೊಂಡಿದೀವಿ, ಟಿಶ್ಯೂ ಪೇಪರ್ ತಗೊಂಡಿದೀವಿ. ಟಿಶ್ಯೂ ಪೇಪರ್ ಅಲ್ಲಿ ನಾವೇನ್ ಮಾಡಿದೀವಿ, ಈ ಮನುಷ್ಯನ ಆಕೃತಿಯನ್ನ ಕಟ್ ಮಾಡ್ಕೊಂಡಿದೀವಿ. ಈಗ ಇದು ಒಂದು ವಸ್ತು, ಇದು ಒಂದು ವಸ್ತು, ಇದು ಒಂದು ವಸ್ತು. ಈ ವಸ್ತುವಿನ ಮಧ್ಯೆ ಘರ್ಷಣೆ ಉಂಟಾಗುತ್ತೆ ನೋಡ್ರಿ. ವಸ್ತುವಿನ ಮಧ್ಯೆ ಘರ್ಷಣೆ ಉಂಟಾದಾಗ ನನಗೆ ಕೊಡ್ರಿ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ನನಗೆ ಕೊಡ್ರಿ, ನನಗೆ ಕೊಡ್ರಿ, ನನಗೆ ಕೊಡ್ರಿ, ನನಗೆ ಕೊಡ್ರಿ. ಇಲ್ಲಿ ನೋಡ್ರಿ, ನನಗೆ ಕೊಡ್ರಿ. ನೋಡ್ರಿ, ಬಿಲ ಅಂದ್ರೆ ಬಲ ಕಡಿಮೆ ಆಗ್ತಿದ್ರಿಂದ ಮತ್ತೇನ್ ಮಾಡ್ಬೇಕು ನಾವು, ಕಡಿಮೆ ಆಗ್ತಿದ್ರಿಂದ ಮತ್ತೇನ್ ಮಾಡ್ಬೇಕು ನಾವು, ಮತ್ತೆ ಘರ್ಷಣೆ ಮಾಡ್ಬೇಕ. ಮತ್ತೆ ಘರ್ಷಣೆ ಮಾಡೋದ್ರಿಂದ ಏನಾಗುತ್ತೆ, ಬಲ ಉತ್ಪನ್ನ ಆಗುತ್ತೆ. ಯಾವ್ದಿಲ್ಲ ಬಲ, ಯಾವ್ದು? ವೆರಿ ಗುಡ್. ನೋಡ್ರಿ, ಇವ್ ಮಕ್ಕಂದಾನೆ ಎದ್ದಾಳ್ತ ನೋಡ್ರಿ. ಅದ ನನಗೆ ಕೊಡ್ರಿ ಗೊಂಬಿ, ನನಗೆ ಗೊಂಬಿ ಕೊಡ್ರಿ, ನನಗೆ ಗೊಂಬಿ ಕೊಡ್ರಿ. ಒಳ್ಳೆಪ್ಪ, ನಿನ್ನ ತಗೋ, ಇಲ್ಲಿ ತಗೋಲ್ಲ.